22,000 ರೂಪಾಯಿಯ ಐಕ್ಯೂ ಕಂಪ್ನಿಯ ಐಕ್ಯೂ ZNR 5G ಸ್ಮಾರ್ಟ್ಫೋನು ಗೇಮಿಂಗಿಗೆ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್. ಆದರೆ ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಎಷ್ಟು ಚೆನ್ನಾಗಿದೆ, ಒಳ್ಳೆ ಫೋಟೋಸ್ನ ಒಳ್ಳೆ ವಿಡಿಯೋಸ್ನ ತಗೊಳುತ್ತಾ, ಬನ್ನಿ ಟೆಸ್ಟ್ ಮಾಡೋಣ. ಸೊ ಈ ಸ್ಮಾರ್ಟ್ಫೋನ್ನ ರೇರ್ ಕ್ಯಾಮ್ರಾದಲ್ಲಿ 4K 30 FPS ಅಲ್ಲಿ ನಾವು ಶೂಟ್ ಮಾಡ್ತಾ ಇರೋದು. ನಾವು ಸ್ಟೇಬಲೈಸೇಷನ್ನ ಆನ್ ಮಾಡಿಲ್ಲ. ಸೊ ಈಗ ನಾನು ಔಟ್ಡೋರಲ್ಲಿ ನಿಂತಿದ್ದೀನಿ, ಗ್ರೀನರಿ ಇದೆ. ಸೊ ನೀವು ಈ ಸ್ಮಾರ್ಟ್ಫೋನ್ನ ರೇರ್ ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಅಂತ ಅಬ್ಸರ್ವ್ ಮಾಡ್ಬೋದು. ನನ್ನ ಡ್ರೆಸ್ ಕಲರ್ ಆಗಿರ್ಬೋದು, ನನ್ನ ಫೇಸ್ ಡೀಟೇಲಿಂಗ್ ಆಗಿರ್ಬೋದು, ಮತ್ತು ಕಲರಿಂಗ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಲೈಟ್ ಇದೆ. ಸೊ ಲೈಟ್ ಇರುವಂಥ ಜಾಗದಿಂದ ಸ್ವಲ್ಪ ಡಾರ್ಕ್ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಕಲರ್ ಶಿಫ್ಟ್ನ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲೆಲ್ಲ ನೋಡಿದ್ರೆ ಇಲ್ಲೆಲ್ಲ ನನ್ನ ಬ್ಯಾಕ್ಗ್ರೌಂಡಲ್ಲೆಲ್ಲ ಗ್ರೀನರಿ ಇದೆ, ನನ್ನ ಡ್ರೆಸ್ ಕಲರ್ ಎಲ್ಲ ಕೂಡ. ಇಲ್ಲಿಂದ ಸ್ವಲ್ಪ ಏನೋ ಡಾರ್ಕ್ ಇರುವಂಥ ಜಾಗಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಅಷ್ಟೊಂದು ಲೈಟ್ ಇಲ್ಲ. ಸೊ ನೀವು ಇಲ್ಲಿ ಕಲರ್ ಶಿಫ್ಟ್ನ ಅಬ್ಸರ್ವ್ ಮಾಡ್ಬೋದು. ಕಲರ್ ಶಿಫ್ಟ್ ಯಾವ ರೀತಿ ಇದೆ, ನೀನು ವಿಡಿಯೋ ಎಲ್ಲ ಗ್ರೈನ್ಸ್ ಥರ ಬರ್ತಾ ಇದೆಯಾ, ಕ್ಯಾಮ್ರಾ ಕ್ಲಾರಿಟಿ ಹೆಂಗೆ ಬರ್ತಾ ಇದೆ ಅಂತ. ಸೊ ನಾನು ಹಂಗೆ ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ. ನಾವು ಸ್ಟೇಬಲೈಸೇಷನ್ನ ಆನ್ ಮಾಡಿಲ್ಲ ಮತ್ತು ಗಿಂಬಲ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಹಂಗೆ ಇದ್ದಾಗ ಕ್ಯಾಮ್ರಾ ಹೆಂಗೆ ಸ್ಟೇಬಲ್ ಆಗಿರುತ್ತೆ, ನಮ್ಮ ಕ್ಯಾಮ್ರಾಮ್ಯಾನು ಫೋನ್ ಹಂಗೆ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದಾರೆ, ಹಂಗಿದ್ದಾಗ ಯಾವ ರೀತಿ ಸ್ಟೇಬಲ್ ಆಗಿರುತ್ತೆ ಅಂತ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಈಗ 4K 30 FPS ಅಲ್ಲಿ ಸ್ಟೇಬಲೈಸೇಷನ್ ಮೋಡ್ನ ಆನ್ ಮಾಡಿದ್ದೀವಿ. ಸೊ ಈ ಕ್ಯಾಮ್ರಾ ಯಾವ ರೇಂಜಿಗೆ ಸ್ಟೇಬಲ್ ಆಗಿರುತ್ತೆ ಅಂತ ಟೆಸ್ಟ್ ಮಾಡೋಣ. ಸೊ ನಾನು ಹಂಗೆ ವಾಕ್ ಮಾಡಿ ರನ್ ಮಾಡಿ ನೋಡ್ತೀನಿ. ಸೊ ಈಗ ವಾಕ್ ಮಾಡ್ತಾ ಇದ್ದೀನಿ, ಈಗ ರನ್ ಮಾಡ್ತೀನಿ. ಸೊ ರನ್ ಮಾಡಿದಾಗ ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ರನ್ ಮಾಡ್ತಾ ಇದ್ದಾರೆ. ಸೊ ಗಿಂಬಲ್ನ ಯೂಸ್ ಮಾಡ್ತಾ ಇಲ್ಲ, ಸ್ಟೇಬಲೈಸೇಷನ್ ಮೋಡ್ನ ಆನ್ ಮಾಡಿದ್ದೀವಿ. ಕ್ಯಾಮ್ರಾ ಯಾವ ರೀತಿ ಸ್ಟೇಬಲ್ ಆಗಿರುತ್ತೆ ಅಂತ ನೀವು ಚೆಕ್ ಮಾಡ್ಬೋದು. ಯಾಕಂದರೆ ನೀವೇನೋ ತುಂಬ ಆ್ಯಕ್ಷನ್ ಇರೋ ಟೈಮಲ್ಲಿ ಶೂಟ್ ಮಾಡ್ತೀರಾ ಅಂದಾಗ ನಿಮ್ಮ ಕ್ಯಾಮ್ರಾ ಹೆಂಗೆ ಸ್ಟೇಬಲ್ ಆಗಿರುತ್ತೆ ಅಂತ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಅಷ್ಟೊತ್ತು ವಾಕ್ ಮಾಡಿ ಬಂದಾಗ ಇಲ್ಲೆಲ್ಲ ಸನ್ಲೈಟ್ ಇದೆ. ಸನ್ಲೈಟಿಂದ ಹೊರಗಡೆ ಬಂದಾಗ ನೀವು ಚೆಕ್ ಮಾಡ್ಬೋದು ಕಲರ್ ಡಿಫ್ರೆನ್ಸ್ ಯಾವ ರೀತಿ ಬರ್ತಾ ಇದೆ ಅಂತ. ಸೊ ಈ ವಿಡಿಯೋನ 1080 60 FPS ಅಲ್ಲಿ ಶೂಟ್ ಮಾಡ್ತಾ ಇರೋದು. ಸೊ ನಾವು 4Kಗೂ ಮತ್ತು 1080ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ನಾವು 4K ಶೂಟ್ ಮಾಡೋಕ್ಕಿಂತ ಎಷ್ಟೊಂದು ಸತಿ ನಾವು 1080 ಶೂಟ್ ಮಾಡ್ತೀವಿ, ಯಾಕಂದರೆ ಜಾಸ್ತಿ ಫೈಲ್ ಸೈಜ್ ಆಗಬಾರ್ದು, ಸ್ವಲ್ಪ ರೆಡ್ಯೂಸ್ ಆಗಲಿ ಅಂತ. ಸೊ ಈಗ ನಾವು 1080 60 FPS ಅಲ್ಲಿ ಶೂಟ್ ಮಾಡಿದಾಗ ನಮ್ಮ ಕ್ಯಾಮ್ರಾ ಕ್ಲಾರಿಟಿ ಈ ರೀತಿ ಇರುತ್ತೆ. ನನ್ನ ಬ್ಯಾಕ್ಗ್ರೌಂಡ್ ಇರುವಂಥ ಗ್ರೀನರಿ ಆಗಿರ್ಬೋದು, ನನ್ನ ಫೇಸ್ ಡೀಟೇಲಿಂಗು, ಲೈಟಿಂಗು, ಪ್ರತಿಯೊಂದು ಕೂಡ ಚೆಕ್ ಮಾಡ್ಬೋದು. ಸೊ ಸೇಮ್ ಅಲ್ಲಿಂದ ಲೈಟ್ ಇರುವಂಥ ಜಾಗದಿಂದ ಸ್ವಲ್ಪ ಲೈಟ್ ಕಮ್ಮಿ ಇರುವಂಥ ಜಾಗಕ್ಕೆ ಬಂದಿದ್ದೀನಿ. ಜೊತೆಗೆ ನೀವು 1080 ಶೂಟ್ ಮಾಡಬೇಕಾದ್ರೂ ಕ್ಯಾಮ್ರಾ ಯಾವ ರೀತಿ ಸ್ಟೇಬಲ್ ಆಗಿರುತ್ತೆ ಅಂತ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನಾವು 1080 ಶೂಟ್ ಮಾಡಬೇಕಾದ್ರೆ ಕೂಡ ನಾವು ಸ್ಟೇಬಲೈಸೇಷನ್ ಆನ್ ಮಾಡಿಲ್ಲ. ಸೊ ಈ ವಿಡಿಯೋನ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇರೋದು ನಾನು. ನಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ 4K 30 FPS ಅಲ್ಲಿ ಶೂಟ್ ಮಾಡುವಂಥ ಆಪ್ಷನ್ ಸಿಗುತ್ತೆ, ಸೇಮ್ ರೇರ್ ಕ್ಯಾಮ್ರಾ ಥರನೇ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಡ್ರೆಸ್ ಕಲರು ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಲರ್ಸ್ ಎಲ್ಲ ಕೂಡ ಚೆಕ್ ಮಾಡ್ಬೋದು. ನನಗಿಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಕಾಣಿಸ್ತಾ ಇದೆ ಅಂದರೆ ಕ್ಯಾಮ್ರಾ ತುಂಬ ಶೇಕ್ ಆಗ್ತಾಯಿದೆ. ನಾನು ಟರ್ನ್ ಮಾಡ್ತಾಯಿದ್ದೀನಿ ನೋಡಿ, ಹಂಗೆ ತುಂಬ ಏನೋ ಶೇಕ್ ಆಗ್ತಿರ್ತಾರೆ ಇದೆ. ನಾನು ವಾಕ್ ಮಾಡಿದಾಗ ನೀವು ಚೆಕ್ ಮಾಡ್ಬೋದು ಕ್ಯಾಮ್ರಾ ಅಷ್ಟೊಂದು ರೇರ್ ಕ್ಯಾಮ್ರಾದಲ್ಲೂ ಅಷ್ಟೊಂದು ಸ್ಟೇಬಿಲಿಟಿ ಚೆನ್ನಾಗಿಲ್ಲ. ಆ್ಯಂಡ್ ಇನ್ನು ಫ್ರಂಟ್ ಕ್ಯಾಮ್ರಲ್ಲಿ ತುಂಬ ಶೇಕ್ ಆಗ್ತಾಯಿದೆ. ಬಟ್ ನೀವು 4Kಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಾಗ ನಿಮ್ಮ ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಅಂತ ನೀವು ಟೆಸ್ಟ್ ಮಾಡ್ಬೋದು. ನನ್ನ ಫೇಸ್ ಡೀಟೇಲಿಂಗು ಇಲ್ಲೆಲ್ಲ ಸ್ವಲ್ಪ ಬಿಸಿಲಿದೆ. ಸೊ ಬಿಸಿಲಿಂದ ನಾನು ನೆರಳಿಗೆ ಹೋದಾಗೆಲ್ಲ ಯಾವ ರೀತಿ ಕಲರ್ ಶಿಫ್ಟ್ ಬರುತ್ತೆ ಎಲ್ಲ ಕೂಡ ನೀವು ಚೆಕ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ನನ್ನ ಬ್ಯಾಕ್ಗ್ರೌಂಡ್ ಕಲರ್ಸು, ಗ್ರೀನರಿ ಎಲ್ಲ ಹೆಂಗಿದೆ ಅಂತ. ಸೊ ಈ ವಿಡಿಯೋನ ಫ್ರಂಟ್ ಕ್ಯಾಮ್ರಾದಲ್ಲಿ 1080 30 FPS ಅಲ್ಲಿ ಶೂಟ್ ಮಾಡ್ತಿರೋದು ನಾನು. ನಾವು 4K 30 FPS ಬಿಟ್ಟರೆ ಫ್ರಂಟ್ ಕ್ಯಾಮ್ರಾದಲ್ಲಿ 1080 30 FPS ಅಲ್ಲೇ ಶೂಟ್ ಮಾಡೋಕ್ಕಾಗೋದು. ಸೊ ನೀವು ಅಬ್ಸರ್ವ್ ಮಾಡ್ಬೋದು 1080 30 FPS ಅಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದಾಗ ನಿಮ್ಮ ಕ್ಯಾಮ್ರಾ ಕ್ಲಾರಿಟಿ ಯಾವ ರೀತಿ ಬರುತ್ತೆ ಅಂತ. ಸೊ ಕಲರ್ ಶಿಫ್ಟ್ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟೇಬಿಲಿಟಿ ಎಲ್ಲ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ನಮಗೆ ರೇರ್ ಕ್ಯಾಮ್ರಾದಲ್ಲಿ ಸ್ಟೇಬಲೈಸೇಷನ್ ಆಪ್ಷನ್ ಸಿಗೋ ಥರ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ಟಡಿ ಫೇಸ್ ಅನ್ನುವಂಥ ಆಪ್ಷನ್ ಸಿಗುತ್ತೆ. ಆದರೆ ನಾವು ಸ್ಟಡಿ ಫೇಸ್ ಆಪ್ಷನ್ ಯೂಸ್ ಮಾಡಬೇಕು ಅಂದರೆ ನಾವು 1080 30 FPS ಅಲ್ಲೇ ಶೂಟ್ ಮಾಡೋಕ್ಕಾಗೋದು. ಸೊ ನೀವು ಚೆಕ್ ಮಾಡ್ಬೋದು ನನ್ನ ಫೇಸ್ ಆ ರೇಂಜಿಗೆ ಸ್ಟಡಿ ಆಗಿದೆ ಅಂತ. ನಾನು ವಾಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಕೈಲಿ ಫೋನ್ ಇಟ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಸೊ ನೀವು ಟೆಸ್ಟ್ ಮಾಡ್ಬೋದು ಯಾವ ರೀತಿ ಸ್ಟಡಿ ಆಗಿರುತ್ತೆ ಅಂತ. ಸೊ ರನ್ ಮಾಡಿದಾಗ ಕೂಡ ಹೆಂಗಿರುತ್ತೆ ಅಂತ ಸ್ಟಡಿ ಫೇಸ್ ಆಪ್ಷನ್ ನೀವು ಯೂಸ್ ಮಾಡಿದಾಗ. ಸೊ ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಇಂಟರ್ಫೇಸ್ ನಮಗೆ ಈ ರೀತಿ ಸಿಗುತ್ತೆ. ಸೊ ನಾವು ವಿಡಿಯೋ ಮೋಡ್ಗೆ ಹೋದಾಗ ಸೊ ನಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಇದು ಸ್ಟಡಿ ಫೇಸ್ ಅಂತ ಆಪ್ಷನು. ಸೇಮ್ ರೇರ್ ಕ್ಯಾಮ್ರಾ ಥರನೇ ಏನದು ಸ್ಟೇಬಲೈಸೇಷನ್ ಥರ ಫ್ರಂಟ್ ಕ್ಯಾಮ್ರಾದಲ್ಲಿ ನಮಗೆ ಸ್ಟಡಿ ಫೇಸ್ ಅನ್ನುವಂಥ ಆಪ್ಷನ್ ಸಿಗುತ್ತೆ. ಸೊ ಇದ್ದಾಗ ನಮ್ಮ ಫೇಸ್ ಸ್ಟಡಿ ಆಗಿರುತ್ತೆ ಅನ್ನುವಂಥ ಕ್ಲೈಮ್ ಇವ್ರ ಕಂಪ್ನಿಯವ್ರದ್ದು. ಸೊ ಅದಾದ್ಮೇಲೆ ಇಲ್ಲಿ ನಮಗೆ ವಿಡಿಯೋ ಫ್ರಂಟ್ ಕ್ಯಾಮ್ರಾದಲ್ಲಿ ನಾವು ಅಪ್ ಟು 4K 30 FPS ವರೆಗೂ ಶೂಟ್ ಮಾಡ್ಬೋದು. ಆ್ಯಂಡ್ ರೇರ್ ಕ್ಯಾಮ್ರಾದಲ್ಲೂ ಅಪ್ ಟು 4K 30 FPS ಶೂಟ್ ಮಾಡೋದು. ಇದು ಇದರ ಹೈಯೆಸ್ಟ್ ರೆಸೊಲ್ಯೂಷನ್ ಆಗಿರುತ್ತೆ. ಸೊ ಇದಾದ್ಮೇಲೆ ನಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಮಗೆ ಯಾವ ರೀತಿ ಯಾವ ಫಿಲ್ಟರ್ ಬೇಕೋ ಆ ಫಿಲ್ಟರ್ನ ಹಾಕೊಂಡು ನಾವು ವಿಡಿಯೋನ ಶೂಟ್ ಮಾಡ್ಬೋದು. ಸೇಮ್ ಅದೇ ಥರ ನಾವು ಇದನ್ನ ಪಕ್ಕದಿರುವಂಥ ಕ್ಲಿಕ್ ಮಾಡಿದಾಗ ನಮ್ಮ ಬ್ಯೂಟಿ ಆಪ್ಷನ್ ಸಿಗುತ್ತೆ. ಸೊ ನಮ್ಮ ಫೇಸ್ ಇನ್ನೂ ಬ್ರೈಟ್ ಆಗಿರಬೇಕು, ಫೇಸ್ ಎಲ್ಲ ಕ್ಲಿಯರ್ ಆಗಿರಬೇಕು ಅಂದಾಗ ನಮಗೆ ಯಾವ ಥರ ಬ್ಯೂಟಿ ಆಪ್ಷನ್ ಬೇಕೋ ಅದನ್ನು ಇದು ಮಾಡ್ಕೋಬೋದು. ಸೊ ಈ ಆಪ್ಷನ್ ನಮಗೆ ರೇರ್ ಕ್ಯಾಮ್ರಾದಲ್ಲೂ ಸಿಗುತ್ತೆ. ಸೊ ನಾವು ರೇರ್ ಕ್ಯಾಮ್ರಾದಲ್ಲೂ ಕೂಡ ಯಾವ ಫಿಲ್ಟರ್ ಬೇಕೋ ಅದನ್ನ ಹಾಕೊಂಡು ಶೂಟ್ ಮಾಡ್ಬೋದು. ಜೊತೆಗೆ ಬ್ಯೂಟಿ ಆಪ್ಷನ್ ಕೂಡ ಸಿಗುತ್ತೆ ನಮಗೆ ರೇರಲ್ಲಿ. ಜೊತೆಗೆ ನಮಗೆ 1x ಮತ್ತು 2x ಅಲ್ಲಿ ಶೂಟ್ ಮಾಡುವಂಥ ಆಪ್ಷನ್ ಸಿಗುತ್ತೆ. ಸೊ ಇದು 1x ಆ್ಯಂಡ್ ಇದು 2x. ನಾವು ಅಪ್ ಟು ಮ್ಯಾಕ್ಸಿಮಮ್ ಆಗಿ ಝೂಮ್ ಮಾಡ್ತೀವಿ ಅಂದರೆ 10x ವರೆಗೂ ಹೋಗುತ್ತಿದ್ದು. ಅದು ಬಿಟ್ಟರೆ ಅಲ್ಟ್ರಾವೈಡ್ ಅಂದರೆ 1x ವರೆಗೂ ಇರೋದು.
ಸೊ ಅದಾದ್ಮೇಲೆ ನಮಗೆ ರೇರ್ ಕ್ಯಾಮ್ರಾದಲ್ಲಿ ಇಲ್ಲೊಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇದು ಸ್ಟೇಬಲೈಸೇಷನ್ ಮೋಡು. ನೀವು ಜಾಸ್ತಿ ಆಕ್ಷನ್ ಇರುವಂಥ ಟೈಮಲ್ಲಿ ಶೂಟ್ ಮಾಡ್ತೀರಾ ಅಂದಾಗ ಇದನ್ನ ಹಾಕೊಂಡು ಶೂಟ್ ಮಾಡ್ಬೋದು ನೀವು. ಸೊ ಅದನ್ನ ಬಿಟ್ಟರೆ ನಮಗೆ ಫೋಟೋ ಆಪ್ಷನಲ್ಲಿ ಹೋಗ್ತೀವಿ ಅಂದರೆ ಸೇಮ್ ನಮಗೆ 1x 2x ವರ್ಗೂ ಸಿಗುತ್ತೆ. ಅಂಡ್ ಇದರಲ್ಲೂ ಕೂಡ ನಮಗೆ ತುಂಬಾ ಫಿಲ್ಟರ್ಗಳು ಸಿಗುತ್ತೆ, ಯಾವ್ದು ಬೇಕೋ ಅದನ್ನ ಹಾಕೊಂಡು ಶೂಟ್ ಮಾಡೋ ಥರ. ಅಂಡ್ ನಮಗೆ 2x ವರ್ಗೂ ಇದೆ, ಬಟ್ ನಾವು ಮ್ಯಾಕ್ಸಿಮಮ್ ಅಂದರೆ ನಾನು ಆಗಲೇ ಹೇಳಿರೋ ಥರ 10x ವರ್ಗೂ ಇದು ಮಾಡ್ಬೋದು, ಝೂಮ್ ಮಾಡ್ಬೋದು. ಸೊ ಅದಾದ್ಮೇಲೆ ನಮಗೆ ಪೋರ್ಟ್ರೇಟ್ ಆಪ್ಷನ್ ಸಿಗುತ್ತೆ. ಅಂಡ್ ನಮಗೆ ಪೋರ್ಟ್ರೇಟಲ್ಲಿ 1x 1.5x ಮತ್ತು 2x ಆಪ್ಷನ್ ಸಿಗುತ್ತೆ. ಬಟ್ ನೀವು 2x ವರ್ಗೂ ಹೋದಾಗ ತುಂಬ ಬ್ಲರ್ ಇರೋ ಥರ ಆಗ್ತಾ ಇದೆ. ಅಷ್ಟೊಂದು ನೀವು ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ. ಇದು 1x ಅಲ್ಲಿ ಇದೆ. 1x ಅಲ್ಲಿ ಇದ್ದಾಗ ನೀವು ಗ್ರೀನರಿ ಕಲರ್ಸ್ಗಳನ್ನ ನೋಡಿ. 1x ಇಂದ 2x ಝೂಮ್ ಮಾಡ್ತಾ ಇದ್ದೀನಿ. ಸೊ ಆಮೇಲೆ 1x ಇಂದ 1.5x 2x ವರ್ಗೂ ನೀವು ಝೂಮ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು ಕಲರ್ ಶಿಫ್ಟ್ ಎಲ್ಲ ಯಾವ ರೀತಿ ಆಗ್ತಾ ಇದೆ ಅಂತ. ಸೇಮ್ ನಮಗೆ ಇಲ್ಲಿ ಮೇಲ್ ಕಾಣ್ತಿರುವಂಥ ಎಲ್ಲ ಆಪ್ಷನ್ ನಾವು ಯೂಸ್ ಮಾಡ್ಕೋಬಹುದು. ಫೇಸ್ ಬ್ಯೂಟಿ ಆಪ್ಷನ್ ಆಗಿರ್ಬೋದು, ಫಿಲ್ಟರ್ ಆಪ್ಷನ್ ಆಗಿರ್ಬೋದು, ಯಾವ್ದು ಬೇಕೋ ಅದು ಮಾಡ್ಕೋಬಹುದು. ಆಮೇಲೆ ನಾವು ನೈಟ್ ಹೊತ್ತು ಶೂಟ್ ಮಾಡ್ತೀವಿ ಅಂದಾಗ ನಮಗೆ ನೈಟ್ ಶೂಟ್ ಮಾಡುವಂಥ ಆಪ್ಷನ್ ಕೂಡ ಸಿಗುತ್ತೆ. ಅಂಡ್ ನಾವು ನೈಟ್ ಹೊತ್ತು ಶೂಟ್ ಮಾಡ್ಬೇಕಾದ್ರೆ ಕೂಡ 1x ಮತ್ತು 2x ವರ್ಗೂ ನಾವು ಝೂಮ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಮಗೆ ಮೈಕ್ರೋ ಮೂವಿ ಅನ್ನೋಂಥ ಆಪ್ಷನ್ ಸಿಗುತ್ತೆ. ಸೊ ಇದು ಫ್ರಂಟ್ ಕ್ಯಾಮ್ರಾ ಮತ್ತೆ ರೇರ್ ಕ್ಯಾಮ್ರಾ ಎರಡೂ ಕ್ಯಾಮ್ರಾದಲ್ಲಿ ಸಿಗುವಂಥ ಆಪ್ಷನ್. ಸೊ ಈ ಆಪ್ಷನ್ ಏನು ಅಂದ್ರೆ ಯಾರೆಲ್ಲ ವ್ಲಾಗ್ ಮಾಡ್ತಾರೆ ಅವ್ರಿಗೆಲ್ಲ ತುಂಬಾ ಬೆಸ್ಟ್ ಆಗುತ್ತೆ. ಇಲ್ಲಿ ತುಂಬಾ ಟೆಂಪ್ಲೇಟ್ ಸಿಗುತ್ತೆ, ಪೋರ್ಟ್ರೇಟ್ ಆಗಿರ್ಬೋದು, ಕ್ಯಾಶುವಲ್ ಆಗಿರ್ಬೋದು, ಫುಡ್ ಆಗಿರ್ಬೋದು. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಶೂಟ್ ಮಾಡ್ಬೋದು. ಇಲ್ಲಿ ನೋಡಿ ನಿಮಗೆ ಅದೇ ಟೆಂಪ್ಲೇಟ್ಸ್ಗಳಾಗಿರುತ್ತೆ. ಸೊ ಅಂಡ್ ನಿಮಗೆ ತುಂಬಾ ಇವೆಲ್ಲ ಆಪ್ಷನ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು ಇಂಟರ್ನೆಟ್ನ ಆನ್ ಮಾಡಿರಬೇಕು. ಬಟ್ ಇಲ್ಲಿ ಕೆಲವೊಂದೊಂದು ಆಪ್ಷನ್ ಇದೆ. ಸೊ ನೀವು ಅದನ್ನ ಯಾವ್ದನ್ನ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಶೂಟ್ ಮಾಡ್ಬೋದು. ಅಂಡ್ ಸೇಮ್ ಇಲ್ಲೂ ಕೂಡ ಬ್ಯೂಟಿ ಆಪ್ಷನ್ಗಳೆಲ್ಲ ಇದೆ. ಮೇಕಪ್ ಅನ್ನುವಂಥ ಆಪ್ಷನ್ ಕೂಡ ಇದೆ ನೋಡಿ, ಇಲ್ಲಿ ಈ ಆಪ್ಷನ್ ಕೂಡ ಇದೆ. ಸೊ ನಾವು ಈಗ ಬರ್ತಿರುವಂಥ ಸ್ಮಾರ್ಟ್ ಫೋನ್ ತಗೊಂಡಾಗ ನಾವು ಮೇಕಪ್ ಮಾಡುವಂಥ ಅವಶ್ಯಕತೆನೇ ಇಲ್ಲ, ಎಲ್ಲ ಇದರಲ್ಲೇ ಇರುತ್ತೆ. ಸೊ ನಾವು ಮೋರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ತುಂಬಾ ಆಪ್ಷನ್ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಟ್ರಾ HD ಆಪ್ಷನ್ ಆಗಿರ್ಬೋದು, ಆಮೇಲೆ 50 MP ಆಪ್ಷನ್ ಆಗಿರ್ಬೋದು, ಸ್ಲೋ ಮೋಷನ್ ವಿಡಿಯೋ, ಪ್ರೋ ವಿಡಿಯೋ, ಲೈವ್ ಫೋಟೋ, ಆಮೇಲೆ ಅಂಡರ್ ವಾಟರ್ ಫೋಟೋಗ್ರಫಿ ಕೂಡ ಮಾಡ್ಬೋದು. ಆಮೇಲೆ ಡ್ಯೂಯಲ್ ವ್ಯೂ, ಈ ಒಂದು ಆಪ್ಷನ್ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಯಾರೆಲ್ಲ ವ್ಲಾಗ್ ಮಾಡ್ತಾರೆ ಅವರೆಲ್ಲ ಫ್ರಂಟ್ ಕ್ಯಾಮ್ರಾ ಮತ್ತೆ ರೇರ್ ಕ್ಯಾಮ್ರಾ ಎರಡೂ ಕ್ಯಾಮ್ರಾದಲ್ಲೂ ಅಟ್ ಎ ಟೈಮ್ ಶೂಟ್ ಮಾಡ್ಬೋದು. ಸೊ ಯಾರೋ ಪ್ರಾಡಕ್ಟ್ ರಿವ್ಯೂ ಆಗಿರ್ಬೋದು, ವ್ಲಾಗ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು. ಸೊ ಇಲ್ಲಿ ರೇರ್ ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗ್ತಾ ಇದೆ ಅಂಡ್ ಫ್ರಂಟ್ ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗ್ತಾ ಇದೆ. ಸೊ ಇದೊಂಥರ ತುಂಬಾ ಒಳ್ಳೆ ಆಪ್ಷನು. ಸೊ ಈ ಒಂದು ಆಪ್ಷನ್ ಕೂಡ ನಮಗೆ ಸಿಗುತ್ತೆ. ಸೊ ನೀವು ಶಿಫ್ಟ್ ಕೂಡ ಮಾಡ್ಕೋಬಹುದು ಎಲ್ಲಿ ನೀವು ಶೂಟ್ ಮಾಡಬೇಕು ಹಂಗೆ ಅಂತ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅನ್ಸುತ್ತೆ. ಸೊ ಇದು ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಇಂಟರ್ಫೇಸ್ ಆಗಿರುತ್ತೆ. ಸೊ ಮೈಕ್ರೋ ಮೂವಿ ಕೂಡ ಒಂದು ಒಳ್ಳೆ ಆಪ್ಷನ್ ಆಯಿತು. ಸೊ ತುಂಬಾ ವ್ಲಾಗಿಂಗ್ ಟೆಂಪ್ಲೇಟ್ಸ್ಗಳೆಲ್ಲ ಸಿಕ್ಕಿದೆ. ಸೊ ಈ ಸ್ಮಾರ್ಟ್ ಫೋನ್ ಲೋ ಲೈಟ್ ವಿಡಿಯೋಗ್ರಫಿ ಹೆಂಗಿದೆ ಅಂತ ಟೆಸ್ಟ್ ಮಾಡೋಣ. ಸೊ ಈಗ ರೇರ್ ಕ್ಯಾಮ್ರಾದಲ್ಲಿ ನಾವು 4K 30 FPS ಶೂಟ್ ಮಾಡ್ತಾ ಇರೋದು. ನನ್ನ ಆಪೋಸಿಟ್ ಲೈಟ್ ಇದೆ. ಸೊ ನಾವು ಲೈಟ್ ಇರುವಂಥ ಜಾಗದಿಂದ ಫುಲ್ ಕತ್ಲಿರುವಂಥ ಜಾಗಕ್ಕೆ ಹೋಗೋಣ. ಸೊ ಕಲರ್ ಶಿಫ್ಟ್ನ ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ನೀವು ಲೋ ಲೈಟಲ್ಲಿ ವಿಡಿಯೋನ ಶೂಟ್ ಮಾಡ್ತೀನಿ ಅಂದಾಗ ನಿಮ್ಮ ಕ್ಯಾಮ್ರಾ ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ ಕೂಡ ನಾವು ಟೆಸ್ಟ್ ಮಾಡ್ಬೋದು. ಸೊ ನಾನು ಈ ಕಡೆ ಬರ್ತಾ ಇದ್ದೀನಿ, ಇಲ್ಲಿ ಎಲ್ಲ ಫುಲ್ ಕತ್ಲೇ ಇದೆ. ಸೊ ನೀವು ಲೋ ಲೈಟಲ್ಲಿ ವಿಡಿಯೋ ಶೂಟ್ ಮಾಡಿದಾಗ ನಿಮ್ಮ ಕ್ಯಾಮ್ರಾ ಕ್ಲಾರಿಟಿ ಈ ರೀತಿ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ಡ್ರೆಸ್ಸು, ನನ್ನ ಫೇಸು, ನನ್ನ ಬ್ಯಾಕ್ಗ್ರೌಂಡು ಎಲ್ಲ ಕಡೆ ನೀವು ಟೆಸ್ಟ್ ಮಾಡ್ಬೋದು. ಆ್ಯಂಡ್ ನಾನು ಫ್ಲ್ಯಾಶ್ ಕೂಡ ಆನ್ ಮಾಡಿಲ್ಲ. ಸೊ ಈಗ ಸೇಮ್ ಜಾಗದಲ್ಲಿ ಫುಲ್ಲು ಕತ್ಲೇ ಇದೆ, ಇಲ್ಲಿ ನಾವು ಫ್ಲ್ಯಾಶ್ನ ಆನ್ ಮಾಡಿದ್ದೀವಿ. ಸೊ ನೀವು ಫ್ಲ್ಯಾಶ್ನ ಆನ್ ಮಾಡಿದಾಗ ಲೋ ಲೈಟಲ್ಲಿ 4K 30 FPS ಶೂಟ್ ಮಾಡಿದಾಗ ನಿಮ್ಮ ಕ್ಯಾಮ್ರಾ ಕ್ಲಾರಿಟಿ ಈ ರೀತಿ ಬರುತ್ತೆ. ನನ್ನ ಫೇಸ್ನ ನೀವು ಅಬ್ಸರ್ವ್ ಮಾಡೋದು, ಬ್ಯಾಕ್ಗ್ರೌಂಡ್ನ ಅಬ್ಸರ್ವ್ ಮಾಡ್ಬೋದು, ನನ್ನ ಡ್ರೆಸ್ಸು ಎಲ್ಲ ಕೂಡ ಈ ರೀತಿ ಬರುತ್ತೆ. ಸೊ ನೀವು ಸ್ವಲ್ಪ ಮೂವ್ಮೆಂಟ್ ಮಾಡ್ತೀನಿ ಅಂದಾಗ ಕತ್ಲಲ್ಲಿ ಫ್ಲ್ಯಾಶ್ನ ಆನ್ ಮಾಡಿದಾಗ ಈ ರೀತಿ ನಿಮ್ಮ ಕ್ಯಾಮ್ರಾ ಕ್ಲಾರಿಟಿ ಬರುತ್ತೆ. ಸೊ ಈಗ ಫ್ರಂಟ್ ಕ್ಯಾಮ್ರಾದ ಲೋ ಲೈಟ್ ವಿಡಿಯೋಗ್ರಫಿ ಹೆಂಗಿದೆ ಅಂತ ಟೆಸ್ಟ್ ಮಾಡೋಣ. ಸೊ ಈಗ ನನ್ನ ಆಪೋಸಿಟೇ ಲೈಟ್ ಇದೆ. ಸೊ ಲೈಟ್ ಇರುವಂಥ ಜಾಗದಿಂದ ಫುಲ್ ಕತ್ಲೆ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಈಗ ಇದು ನಮ್ಮ ಪಾರ್ಕಿಂಗು. ಸೊ ನೀವು ಕಲರ್ ಶಿಫ್ಟ್ನ ಕೂಡ ಅಬ್ಸರ್ವ್ ಮಾಡ್ಬೋದು. ವಿಡಿಯೋ ಎಲ್ಲ ಹೆಂಗೆ ಗ್ರೈನ್ಸ್ ಥರ ಬರ್ತಾ ಇದೆ ಹೆಂಗೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಈ ಕಡೆ ಬಂದಿದ್ದೀನಿ, ಇಲ್ಲೆಲ್ಲ ಫುಲ್ ಕತ್ಲೆ ಇದೆ. ಸೊ ನಾನು ಫ್ರಂಟ್ ಕ್ಯಾಮ್ರಾದ ಫ್ಲ್ಯಾಶ್ನ ಕೂಡ ಆನ್ ಮಾಡಿಲ್ಲ. ಸೊ ನೀವು ಲೋ ಲೈಟಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತೀನಿ ಅಂದಾಗ ಸೊ ನಿಮ್ಮ ಕ್ಯಾಮ್ರಾ ಕ್ಲಾರಿಟಿ ಈ ರೀತಿ ಬರುತ್ತೆ. ಸೊ ನಾನು ಇವಾಗ ಫ್ರಂಟ್ ಕ್ಯಾಮ್ರಾದ ಫ್ಲ್ಯಾಶ್ನ ಆನ್ ಮಾಡ್ತಾ ಇದ್ದೀನಿ. ಸೊ ಈಗ ಫ್ರಂಟ್ ಕ್ಯಾಮ್ರಾದ ಫ್ಲ್ಯಾಶ್ನ ಆನ್ ಮಾಡಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಫ್ರಂಟ್ ಕ್ಯಾಮ್ರಾದಲ್ಲಿ ಫ್ಲ್ಯಾಶ್ನ ಆನ್ ಮಾಡಿದಾಗ ಕ್ಯಾಮ್ರಾ ಕ್ಲಾರಿಟಿ ನಿಮಗೆ ಈ ರೀತಿ ಬರುತ್ತೆ. ಇದು ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ 1x ಫೋಟೋ, ಇದು 2x ಫೋಟೋ. ಇದು ರೇರ್ ಕ್ಯಾಮ್ರಾದ 1x ಪೋರ್ಟ್ರೇಟ್ ಫೋಟೋ, ಇದು 1.5x ಆ್ಯಂಡ್ ಇದು 2x ಪೋರ್ಟ್ರೇಟ್ ಫೋಟೋ. ಇದು ಫ್ರಂಟ್ ಕ್ಯಾಮ್ರಾದ ನಾರ್ಮಲ್ ಸೆಲ್ಫಿ ಆ್ಯಂಡ್ ಇದು ಪೋರ್ಟ್ರೇಟ್ ಸೆಲ್ಫಿ. ಇದು ಲೋ ಲೈಟಲ್ಲಿ ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ 1x ಫೋಟೋ, 2x ಫೋಟೋ. ಇದು 1x ಪೋರ್ಟ್ರೇಟ್ ಫೋಟೋ, ಇದು 1.5x ಆ್ಯಂಡ್ ಇದು 2x ಪೋರ್ಟ್ರೇಟ್ ಫೋಟೋ. ಇದು ಅಲ್ಟ್ರಾ ಲೋ ಲೈಟಲ್ಲಿ ಫ್ಲ್ಯಾಶ್ನ ಆನ್ ಮಾಡ್ಕೊಂಡಿರುವಂಥ 1x ಫೋಟೋ ಆ್ಯಂಡ್ ಇದು 2x ಫೋಟೋ. ಇದು ಡೀಸೆಂಟ್ ಲೋ ಲೈಟಲ್ಲಿ ತೊಗೊಂಡಿರುವಂಥ ಫ್ರಂಟ್ ಕ್ಯಾಮ್ರಾದ ನಾರ್ಮಲ್ ಸೆಲ್ಫಿ. ಇದು ಅಲ್ಟ್ರಾ ಲೋ ಲೈಟಲ್ಲಿ ಫ್ರಂಟ್ ಕ್ಯಾಮ್ರಾದ ಫ್ಲ್ಯಾಶ್ನ ಆನ್ ಮಾಡ್ಕೊಂಡಿರುವಂಥ ಸೆಲ್ಫಿ. ಸೊ ನೋಡೋರಲ್ಲ,
ಐಕ್ಯೂ ಕಂಪ್ನಿಯ ಐಕ್ಯೂ ZNR 5G ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಟೆಸ್ಟ್ ಹೆಂಗಿತ್ತು ಅಂತ. ನನ್ಗಂತೂ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ತುಂಬಾ ಡೀಸೆಂಟ್ ಅನಿಸ್ತು ಈ ಪ್ರೈಸ್ ಪಾಯಿಂಟ್ ಗೆ. ಯಾಕಂದ್ರೆ ಈ ಕಂಪ್ನಿಯ ಆಲ್ಮೋಸ್ಟ್ ಆಲ್ ಎಲ್ಲಾ ಸ್ಮಾರ್ಟ್ ಫೋನ್ ಗಳು ಗೇಮಿಂಗ್ ಗೆ ಅಂತಾನೆ ಸ್ಪೆಷಲಿ ಡಿಸೈನ್ ಆಗಿದೆ. ನಾನು ಇದಕ್ಕೆ ಮುಂಚೆ ಐಕ್ಯೂ ನಿಯೋ 10 ಮತ್ತೆ ನಿಯೋ 10 ಅನ್ನ ರಿವ್ಯೂ ಮಾಡಿದಾಗ ಅಂತ ಗೇಮಿಂಗ್ ಸ್ಮಾರ್ಟ್ ಫೋನ್ ಗಳಲ್ಲಿ ಒಳ್ಳೆ ಫೋಟೋಗ್ರಫಿ ಒಳ್ಳೆ ವಿಡಿಯೋಗ್ರಫಿ ಮಾಡಬಹುದಾಯಿತು. ಆದ್ರೆ ಈ ಸ್ಮಾರ್ಟ್ ಫೋನ್ ನ ಫೋಟೋಗ್ರಫಿ ವಿಡಿಯೋಗ್ರಫಿ ತುಂಬಾನೇ ಡೀಸೆಂಟ್ ಆಗಿತ್ತು. ಬಟ್ ಶಾಕಿಂಗ್ಲಿ ಲೋ ಲೈಟ್ ಅಲ್ಲಿ ಫೋಟೋಸ್ ವಿಡಿಯೋಸ್ ನ ಚೆನ್ನಾಗಿ ತಗೋಬಹುದು. ನಾವು ಈ ಸ್ಮಾರ್ಟ್ ಫೋನ್ ಅಲ್ಲಿ ವಿಡಿಯೋಸ್ ನ ಶೂಟ್ ಮಾಡ್ಬೇಕಾದ್ರೆ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಜಾಸ್ತಿ ಸ್ಟೇಬಲ್ ಆಗಿರಲ್ಲ, ಜಾಸ್ತಿ ಶೇಕ್ ಆಗ್ತಾ ಇರುತ್ತೆ. ನಮಗೆ ಈ ಸ್ಮಾರ್ಟ್ ಫೋನ್ ನ ಫ್ರಂಟ್ ಕ್ಯಾಮ್ರಾ ಮತ್ತೆ ರೇರ್ ಕ್ಯಾಮ್ರಾ ಎರಡೂ ಕ್ಯಾಮ್ರಾದಲ್ಲೂ ಸ್ಟೇಬಲೈಸೇಷನ್ ಮೋಡ್ ಸಿಗುತ್ತೆ. ಬಟ್ ಆದ್ರೂ ಕೂಡ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ತುಂಬಾನೇ ಶೇಕ್ ಆಗುತ್ತೆ. ಇನ್ನು ಫೋಟೋಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾರ್ಮಲ್ ಫೋಟೋಸ್ ಎಲ್ಲ ಓಕೆ, ಬಟ್ ಪೋರ್ಟ್ರೇಟ್ ಫೋಟೋಸ್ ತುಂಬಾನೇ ಅಕ್ಯುರೇಟ್ ಆಗಿ ಬರಲಿಲ್ಲ. ಆದ್ರೆ ಈ ಪ್ರೈಸ್ ಪಾಯಿಂಟ್ ಗೆ ಈ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಲ್ಲಿ ಕ್ಯಾಮ್ರಾ ತುಂಬಾನೇ ಡೀಸೆಂಟ್ ಅನಿಸ್ತು. ನಾವೇನಾದ್ರು ಗೇಮಿಂಗ್ ಗೋಸ್ಕರ ಈ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಿದ್ರೆ ಡೀಸೆಂಟ್ ಆಗಿ ಫೋಟೋಸ್ ವಿಡಿಯೋಸ್ ನ ತಗೋಬಹುದು. ಸೊ ನಿಮ್ಗೆ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಇದೇ ತರ ಚೆನ್ನಾಗಿ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.